ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆ, ಈಗ ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿನ. ಕಥೆಯನ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಯಾವುದೇ ರೀತಿಯಾದ ಪೀಠಿಕೆ ಈಗ ನಿಮಗೆ ಹೇಳ್ತಾ ಇಲ್ಲ. ಕೇಳ್ತಾ ಹೋಗಿ, ಹೇಳ್ತಾ ಹೋಗ್ತೇನೆ. 8 ತಿಂಗಳು ಒಂದೇ ಸಮನೆ ಔಷಧಿ ಉಪಚಾರಗಳು ನಡೆದರೂ ಕಲ್ಲೇಶನ ಎಡಗೈ ಸ್ವಾಧೀನಕ್ಕೆ ಬರಲಿಲ್ಲ. ಕೈ ನಡುಕ ಸ್ಪಷ್ಟವಾಗಿ ಕಾಣುತ್ತಿರ್ಲಿಲ್ವಾದ್ರೂ ಎಡಗೈಯಲ್ಲಿ ಏನಾದರೂ ಬಿಗಿಯಾಗಿ ಹಿಡಿದು ನಿಭಾಯಿಸಲು ಆಗ್ತಿರ್ಲಿಲ್ಲ. ಬಲಗೈ ಒಂದನ್ನೇ ಉಪಯೋಗಿಸಿ ಸೈಕಲ್ ಹಿಡಿಯಲು ಸಾಧ್ಯವಾಗ್ತಿರ್ಲಿಲ್ಲ. ಅಂತೂ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮುಂದುವರಿಯುವಂತಿರಲಿಲ್ಲ. ಸಮರ್ಪಕ ದೇಹದಾಢ್ಯ ಇಲ್ಲವೆಂದು ಅವನನ್ನ ಕೆಲಸದಿಂದ ತೆಗೆಯಲಾಯಿತು. ಪೊಲೀಸ್ ಖಾತೆಯಲ್ಲಿ ಕನಿಷ್ಠ ಮಟ್ಟದ ಕೆಲಸವಾದ ಕಾನ್ಸ್ಟೇಬಲ್ ಆಗಿದ್ದರೂ ಅವನು ಅದುವರೆಗೂ ಸರ್ಕಾರಿ ನೌಕರನ ದರ್ಪದೌಲತ್ತುಗಳನ್ನೂ ಮಾಡುತ್ತಿದ್ದ. ಈಗ ಅದು ಹೋಯಿತು. ಸರಿಯಾಗಿ ನೋಡಿಕೊಂಡ್ರೆ ಜೀವನಕ್ಕೆ ಯೋಚನೆ ಇಲ್ಲದಷ್ಟು ಗದ್ದೆ, ತೋಟ, ಹೊಲ, ಮನೆಗಳು ಊರಿನಲ್ಲಿವೆ. ಅವನು ಅದಕ್ಕೆ ಯೋಚಿಸಲಿಲ್ಲ. ಈ ನಡುವೆ ನರಸೀಪುರದ ಕೇಸು ತನ್ನ ತಂದೆಯ ಪರ ಆಗಿ, ಆಮೇಲೆ ಶಾಮಣ್ಣನನ್ನು ಹಿಡಿದು ಜ್ಞಾನ ತಪ್ಪಿ ಬಾಯಲ್ಲಿ ರಕ್ತ ಬರುವಂತೆ ಹೊಡೆದು ಅವು ತಲೆ ತಪ್ಪಿಸಿಕೊಂಡು ಹೋಗಿರುವುದು ಅವನಿಗೆ ತಿಳಿಯಿತು. ವಾಸ್ತವವಾಗಿ ಶಾಮಣ್ಣ ಸತ್ತಿರಲಿಲ್ಲ. ಬೂಟಿನ ಏಟು ಬಾಯ ಮೇಲೆ ಬಿದ್ದ ರಭಸಕ್ಕೆ ಮುಂದಿನ 2 ಹಲ್ಲು ಮುರಿದು ರಕ್ತ ಸುರಿದಿತ್ತು. ಹಾಗೆಯೇ ಪ್ರಜ್ಞೆ ತಪ್ಪೋಗಿತ್ತು. ಜಡ್ಜ್ಗಳು ಅಲ್ಲಿಯೇ ನಿಂತು ಡಾಕ್ಟರನ್ನ ಕರೆಸಿದ್ರು. ಡಾಕ್ಟರ್ ಬರುವ ಮುನ್ನವೇ ಅವನಿಗೆ ಜ್ಞಾನ ಬಂದಿತ್ತು. 2ನೇ ಬಾರಿ ಕಂಟಿ ಜೋಯಿಸರ ಮೇಲೆ ಕೇಸು ಹಾಕಲು ಅವನೇನು ಒಪ್ಪಲಿಲ್ಲ. ಕೇಸು ಹಾಕಿ ಅವರಿಗೆ ಜುಲ್ಮಾನೆ ಹಾಕಿಸಬಹುದು ಅಥವಾ ಜೈಲು ಮಾಡಿಸ್ಬೋದು. ಆದರೆ ಜೈಲಿಂದ ಬಂದ ಮೇಲೆ ಅವರು ಊರಿನಲ್ಲಿ ರಾತ್ರಿ ಹೊತ್ತು ತನ್ನ ಮನೆಗೆ ಹೊರಗಿನಿಂದ ಬೀಗ ಹಾಕಿ ಮೇಲಿನಿಂದ ಸೀಮೆ ಎಣ್ಣೆ ಸುರಿದು ಹೊತ್ತಿಸಿದ್ರೆ ಕಾಯುವವರಾರು ಎಂಬ ಯೋಚನೆ ಬಂದು ಸುಮ್ಮನಾಗ್ಬಿಟ್ಟ. ಕಂಟಿ ಜೋಯಿಸರು ಕುದುರೆ ಮನೆಯನ್ನ ಮುಟ್ಟಿತು. ಅಕ್ಕಮ್ಮ ಹೊನನನ್ನು ಕರೆಸಿ ಕಟ್ಟಿ ಹಾಕಿಸಿದ್ಲು. ಮಗ ಎಲ್ಲಿಗೆ ಹೋದ, ಯಾಕೆ ಹೋದ ಎಂಬುದು ಅವಳಿಗಾಗ್ಲಿ ಕಲ್ಲೇಶನ್ಗಾಗ್ಲಿ ತಿಳಿಲಿಲ್ಲ. ಈ ನಡುವೆ ಕಲ್ಲೇಶ ಊರಿಗೆ ಬಂದು ತನ್ನ ಎಡತೋಳಿನ ಉಡದ ದುಪ್ಪದ ಔಷಧಿ ಪ್ರಾರಂಭಿಸಿದ. ಕಂಟಿ ಜೋಯಿಸರ ವಿಷಯವಾಗಿ ಅವನು ಸಹ ಹೇಳಲು ಅಸಮರ್ಥನಾದ. ಅಷ್ಟರಲ್ಲಿ ಕಲ್ಲೇಶನ ಹೆಂಡತಿ ಕಮಲು ಮೈನೆರೆದಳು. ಇವರು 6 ತಿಂಗಳು ಕಾದರೂ ಕಂಠಿ ಜೋಯಿಸರು ಸುಳುವು ಹತ್ತಲಿಲ್ಲ. ಅವನನ್ನು ಕಾಯುವುದೂ ಬೇಡ, ಪ್ರಸ್ತಾವ ಮಾಡ್ಕೊಂಡು ಹುಡುಗಿನ ಕರ್ಕೊಂಬರ್ಬೇಕು, ಇನ್ನ ಸುಮ್ಕಿರೋದು ಚೆನ್ನಲ್ಲ ಎಂದು ಅಕ್ಕಮ್ಮ ಹೇಳಿದ್ಲು. ದಿನ ನಿಶ್ಚಯವಾಯಿತು. ಕಲ್ಲೇಶ ರಾಮಚಂದ್ರಕ್ಕೆ ಹೋಗಿ ತಂಗಿಯ ಮಗು ಮತ್ತು ಭಾವನನ್ನು ಕರೆದುಕೊಂಡು ಬಂದ. ಅಕ್ಕಮ್ಮನೂ ಜೊತೆಗೆ ಸೇರಿ ಗಾಡಿ ಹೊಡೆಸಿಕೊಂಡು ಹಾಸನಕ್ಕೆ ಹೋದ್ರು. ಬೇರೆ ಮನೆಗೆ ಬಿಟ್ಟಾಗ ಕಮಲು ಗಂಡನಿಗೆ ಅವಕಾಶವನ್ನೇ ಕೊಡಲಿಲ್ಲ. ಮೊಂಡು ಹಿಡಿದು ಮೈ ಮುರಿದುಕೊಂಡು ರಾತ್ರಿಯನ್ನು ಕರೆದಳು. ಕಲ್ಲೇಶ ಹೆಣ್ಣನ್ನೇ ಕಾಣದ ಗಂಡಲ್ಲ, ಯಾವ ತಿಳುವಳಿಕೆಯೂ ಇಲ್ಲದವನಲ್ಲ. 7 ತಿಂಗಳ ಕಾಲ ಅವರ ಮನೆಯಲ್ಲೇ ಇದ್ದುದರಿಂದ ಅವಳೊಡನೆ ಪರಿಚಯವೂ ಇತ್ತು. ಆದರೆ ಈಗ ಪರಿಪರಿಯಾಗಿ ಮಾತನಾಡಿಸಿ ಒಲಿಸಿದರೂ ಅವಳು ಮಣಿಯುತ್ತಿಲ್ಲ, ಮಾತೂ ಆಡಲಿಲ್ಲ. ಮುಂದಿನ ರಾತ್ರಿ ಮರಿಪ್ರಸ್ಥಕ್ಕೆ ಬಿಟ್ಟಾಗ ಬಾಯ್ಬಿಟ್ಟಳು. ಆ ಹಾಳು ಹಳ್ಳಿಗೆ ಬಂದಿರೋಕ್ಕೆ ನನ್ನ ಕೈಲಿ ಆಗೋಲ್ಲ. ಕಲ್ಲೇಶನಿಗೆ ಅವಳ ಒಳಗೂ ತಕ್ಷಣ ಹೊಳೆಯಿತು. ಆದರೆ ಅವನು ಏನೂ ಮಾಡುವಂತಿರಲಿಲ್ಲ. ರಮಿಸಿ ಪಿಸುಗುಟ್ಟಿದ. ಹಳ್ಳಿ ಆದ್ರೆ ಏನಂತೆ, 2 ಹಸು ಕರೆಯುತ್ತೆ. ಈ ಊರಿನ ಹಾಗೆ ಹಾಲು ತುಪ್ಪಕ್ಕೆ ಕಾರ್ಪಣ್ಯವಿಲ್ಲ. ಕಾಳು ಕಡ್ಡಿ ಭತ್ತ ಭರಣ ಎಲ್ಲ ಬೇಕಾದಷ್ಟು ಬೆಳೆಯುತ್ತೆ. ಹಳ್ಳಿ ದಾನದಲ್ಲಿ ಪ್ರತಿಯೊಂದೂ ಬರುತ್ತೆ. ನಂಗೆ ಹೇಳಿರೋಕ್ಕಾಗಲ್ಲ, ಹಳ್ಳಿಯಲ್ಲಿರೋಕ್ಕಾಗೋದಿಲ್ಲ. ನಾನು ಸರ್ಕಾರಿ ಕೆಲಸದಲ್ಲೇ ಇದ್ನಲ್ಲ, ಅದೃಷ್ಟ ಹೀಗಾಯ್ತು, ಏನ್ ಮಾಡೋಕ್ಕಾಗುತ್ತೆ. ಊರಲ್ಲಿ ಹೊಲ ಮನೆ ಇದೆಯಲ್ಲ, ಸುಖವಾಗಿರೋಣ. ಇನ್ಯಾವುದಾದ್ರೂ ಸರ್ಕಾರಿ ಕೆಲಸ ಮಾಡ್ಕೊಳ್ಳಿ. ಗೋಡೆಯ ಕಡೆಗೆ ತಿರುಗಿಕೊಂಡೇ ಅವಳು ಪಿಟಪಿಟನೆ ಮಾತನಾಡುತ್ತಿದ್ದಳು. ನೋಡೋಣ, ಮೆಡಿಕಲ್ ಅನ್ಫಿಟ್ ಅಂತ ಒಂದು ಇಲಾಖೆಯವರು ಮಾಡಿರುವಾಗ ಇನ್ ಬೇರೆ ಇಲಾಖೆಯವರು ಸೇರಿಸ್ಕೊಳ್ತಾರೋ ಇಲ್ಲೋ. ನನಗದೆಲ್ಲ ಗೊತ್ತಿಲ್ಲ ಎಂದಳೆ ವಿನ ಅವಳು ಅವಕಾಶ ಕೊಡಲಿಲ್ಲ. ಎಣ್ಣೆ ಊದುವ ಹಾಗೆ ಬಾರಿಸಿ ಬಿಡಬೇಕೆಂದು ಅವನ ಬಲಗೈ
ಚಲಿಸಿತು. ಆದರೆ ಹೊರಗೆ ಮಾವನ ಕಡೆಯ ನೆಂಟರಿಗೆಲ್ಲ ಇಷ್ಟರೆಲ್ಲ ಇದ್ದಾರೆ ಅಂತ ಸುಮ್ಮನಾದ. ತನ್ನ ಅಜ್ಜಿ, ತಂಗಿ, ಭಾವ ಇದ್ದಾರೆ. ಈ ಸಮಯದಲ್ಲಿ ಗದ್ದಲವಾದುವುದು ತರವಲ್ಲವೆಂದು ಸುಮ್ಮನಾದ. ಮನಸ್ಸಿನಲ್ಲಿ ಇನ್ನೂ ಒಂದು ಅಂಶ ತೂಗುತ್ತಿತ್ತು. ತಾನು ಕಾಯಿಲೆ ಮಲಗಿದ್ದಾಗ ಇಷ್ಟು ದಿವಸ ಇವರು ಮನೆಯಲ್ಲಿಟ್ಟುಕೊಂಡು ಸೇವೆ ಮಾಡಿದ್ದರು. ಅದರಲ್ಲಿಯೂ ಮಾವನವರು ಅಳಿಯನಿಗಾಗಿ ಅವನ ಎಡಗೈ ಸ್ವಾಧೀನಕ್ಕೆ ಬರುವಂತೆ ಮಾಡಲು ಬಹಳಷ್ಟು ಮುತುವರ್ಜಿ ವಹಿಸಿದರು. ಅವನ ಮನಸ್ಸನ್ನು ನೋಯಿಸುವುದು ಅವನಿಗೆ ಸ್ವಲ್ಪ ಕಷ್ಟ ಆಯಿತು. ಸುಮ್ಮನಾದ. ಮರುದಿನ ಎಲ್ಲರೂ ಪ್ರಯಾಣ ಸಿದ್ಧತೆಯಲ್ಲಿರುವಾಗ ಕಮಲು ತಾಯಿಯ ಕೈಲಿ ಹೇಳಿದಳು, ನಾನು ಅಲ್ಲಿಗೆ ಹೋಗಲ್ಲ. ಯಾರು ನಕ್ಕಾರು ಸುಮ್ಮನಿರು, ಹಾಗೆಲ್ಲ ಅನ್ಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಅವರು ಏನೂ ಹೇಳಲಿಲ್ಲ. ಅವರನ್ನ ಬಿಟ್ಟು ಹೋಗುವಾಗ ಹೆಣ್ಣು ಮಕ್ಕಳು ಹೀಗೆಲ್ಲ ಅನ್ನುವುದು ಅಸಹಜವೇನಲ್ಲ ಎಂದು ಸುಮ್ಮನಾದರು. ಅವಳ ತಂದೆ ತಾಯಿ, ತಮ್ಮಂದಿರು, ತಂಗಿಯರು ಎಲ್ಲರೂ ಗಾಡಿಯಲ್ಲಿ ನಾಗಲಾಪುರಕ್ಕೆ ಬಂದರು. 4 ದಿನದ ನಂತರ ಔತಣ ಉಡುಗೊರೆ ಮಾಡಿಸಿಕೊಂಡು ಹಿಂತಿರುಗಿದರು. ಅದೇ ದಿನ ನಂಜುವು ಗಂಡ ಮಗುವಿನೊಡನೆ ತನ್ನ ಊರಿಗೆ ಹೋದಳು. ಆ ದಿನ ರಾತ್ರಿ ಕಮಲು ಮತ್ತೆ ಅದೇ ಮಾತನಾಡಿದಳು. ಕಲ್ಲೇಶ ಹೇಳಿದ, ನೀನೇ ನೋಡಿದೀಯಲ್ಲ, ಈ ಮನೇಲಿ ಯಾವುದಕ್ಕೆ ಕಮ್ಮಿ ಇದೆ? ಇಷ್ಟು ಹಾಲು, ಮೊಸರು, ತುಪ್ಪ, ಕಾಯಿ ಕಡ್ಡಿ ಹಾಸನದಲ್ಲೇನಿದೆ? ನಂಗದೆಲ್ಲ ಗೊತ್ತಿಲ್ಲ ಎಂದು ಅವಳು ಗೋಡೆಯ ಕಡೆಗೆ ತಿರುಗಿ ಮಂಡಿ ಮುದ್ರಿಕೊಂಡ್ಳು. ಅತ್ತೆ ಮಾವ ಇಲ್ಲಿರುವ ತನಕ ಕಲ್ಲೇಶ ತಾಳ್ಮೆ ಉಳಿಸಿಕೊಂಡಿದ್ದ. ಈಗ ತಡೆಯಲಿಲ್ಲ, ಎತ್ತಿ ಕಪಾಳಕ್ಕೆ ಹೊಡೆದ. ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ಪೊಲೀಸ್ ಇಲಾಖೆಯಲ್ಲಿದ್ದ ಅವನು ಎತ್ತಿ ಎತ್ತಿ ಬೆನ್ನಿಗೆ ಬಾರಿಸಿದ. ಹೊರಗೆ ಮಲಗಿದ್ದ ಅಕ್ಕಮ್ಮ, ಇದೇನೋ ಇದು ಎಂದು ಕೇಳಿದಳು. ಹುಲ್ಲುಲ್ಲಿ ಮುಂಡೆ ತಂದು ನಾನೇನು ಯಾವತ್ತೂ ಕಂಡೇ ಇಲ್ಲ ಅನ್ನೋ ಹಂಗಾಡ್ತಾಳೆ ಎಂದು ಅವನು ತನ್ನ ಹಾಸಿಗೆಯನ್ನು ತಂದು ಕೋಣೆಯಿಂದ ಹೊರಗೆ ಹಾಕಿಕೊಂಡು ಮಲಗಿದ. ಅಕ್ಕಮ್ಮನಿಗೆ ವಿಷಯ ಹೇಳಿದಾಗ ಅವಳು ಕೋಣೆಯ ಒಳಗೆ ಹೋಗಿ ಸಮಾಧಾನ ಹೇಳಲು ಪ್ರಾರಂಭಿಸಿದಳು. ಅದ್ಯಾಕೆ ಹಾಗಂತೀಯೇ? ಇಲ್ಲಿ ನಿಂಗೇನು ಕಮ್ಮಿ ಆಗಿರೋದು? ತಿನ್ನೋಕಿಲ್ವೇ, ಉಣ್ಣೋಕಿಲ್ವೇ? ಹಾಗೆಲ್ಲ ಆಡಬಾರ್ದು. ನಾವೇನು ನಿಂಗೆ ಕಷ್ಟ ಕೊಡಲ್ಲ, ಸುಖವಾಗಿರು. ನಂಗೆ ಈ ಸುಡುಗಾಡು ಹಳ್ಳಿ ಆಗಲ್ಲ, ವಿಕ್ಕಳಿಸಿ ಅತ್ತಳು ಅವಳು. ಇದಕ್ಕೆ ಸಮಾಧಾನ ಹೇಳಲು ಅಕ್ಕಮ್ಮನಿಗೆ ತಿಳಿಯಲಿಲ್ಲ. ಈ ಪಟ್ಟಣದ ಹೆಣ್ಣನ್ನು ತರುವಾಗಲೇ ಅವಳಿಗೆ ಅನುಮಾನವಿತ್ತು. ಆದರೆ ಯಾರನ್ನೂ ಹೇಳದೆ ಕೇಳದೆ ಮಗ ಕಂಠಿ ಗೊತ್ತು ಮಾಡಿದ್ದ. ಈಗ ಆಗುವುದು ಆಯಿತು. ಹೇಗಾದರೂ ಹೊಂದಿಕೊಳ್ಳಬೇಕು ಎಂಬುದು ಮುದುಕಿಯ ಮನಸ್ಸು. ಹೊರಗೆ ಇದ್ದ ಕಲ್ಲೇಶ ಹೇಳಿದ, ಇಂದು ಶಿಂಡಾಡುತ್ತೆ ಅಂತ ನೀನು ತುರ್ಸುಕ್ ಹೋಗ್ಬೇಡ, ಸುಮ್ಮನೆ ಬಾಯಿಲಿ. ತನಗೆ ತಿಳಿದ ಮಾತನ್ನು ಹೇಳಿ ಅಕ್ಕಮ್ಮ ಬಂದು ಮಲಗಿದಳು. ಕಲ್ಲೇಶ ಸ್ವಲ್ಪ ಹೊತ್ತಿನ ಮೇಲೆ ನಿದ್ರೆ ಮಾಡಿದ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಅಪ್ಪನ ಬಿಳಿ ಕುದುರೆಯನ್ನೇರಿ ಶ್ರವಣ ಬೆಳಗೊಳಕ್ಕೆ ಹೋದ. ಅವನ ಹಳೆಯ ಪರಿಚಿತರು ಅಲ್ಲೇ ಹತ್ತಿರದ ಹಳ್ಳಿಯಲ್ಲಿದ್ದಳು. ಸ್ನೇಹಿತರೆ, ಕತೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈಗ ಕಂಟಿ ಜೋಯಿಸರು 6 ತಿಂಗಳಿಂದ ಬಂದಿಲ್ಲ. ಮುಂದೆ ಏನಾಗುತ್ತೆ? ಕಂಟಿ ಜೋಯಿಸರನ್ನ ಹುಡುಕೋದಕ್ಕೆ ಹೋಗ್ತಿದ್ದಾನ ಅಥವಾ ಗೌರ್ಮೆಂಟ್ ಕೆಲಸ ಹುಡ್ಕೋದಕ್ಕೆ ಹೋಗ್ತಿದ್ದಾನ ನಮ್ಮ ಕಲ್ಲೇಶಿ? ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮ ಬೇರೆ ಬೇರೆ ಕತೆಗಳನ್ನು ಕೂಡ ನಾನು ಇಲ್ಲಿ ತರ್ತಾ ಇದ್ದೀನಿ. ಕೇವಲ ಕಾದಂಬರಿಗಳನ್ನೇ ಅಲ್ಲ, ಸೊ ಬೇರೆ ಬೇರೆ ಇತರೆ ಕಾದಂಬರಿಗೆ ಸಂಬಂಧಪಟ್ಟಂಥವು ಮತ್ತು ಸ್ವಂತ ರಚನೆಯ ಕತೆಗಳನ್ನು ಕೂಡ ನಾವು ತರ್ತಾ ಇದ್ದೇವೆ. ಈಗ ಅದನ್ನು ಕೂಡ ನೀವು ನೋಡಿ ಆನಂದಿಸ್ರಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.